ನಮಸ್ಕಾರ. ಇವತ್ತು ನಾವು ಕರಿಮಣಿ ಸೆಟ್ಟಲ್ಲಿ ಇದ್ದೀವಿ. ಕರ್ಣ ಪಾತ್ರದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅವ್ರನ್ನೇ ಇವತ್ತು ಕರ್ಕೊಂಡು ಕೂರಿಸ್ಕೊಂಡಿದ್ದೀನಿ ನಾನು. ಪಾಪ ಶೂಟಿಂಗ್ ಇತ್ತು, ಗ್ಯಾಪಲ್ಲಿ ಕರ್ಕೊಂಡು ಬಂದಿದ್ದೀನಿ ನಿಮ್ಗೋಸ್ಕರ. ಸೊ ಕರ್ಣ ಅನ್ನೋ ಒಂದು ಪಾತ್ರ ಏನಿದೆ, ಇವಾಗ ಬ್ಲ್ಯಾಕ್ ರೋಸ್ ಹಿಂದೆ ಬಿದ್ದಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋದಿದೆ. ಬನ್ನಿ ಮಾತನಾಡ್ಸೋಣ, ತಡ ಮಾಡೋದು ಬೇಡ. ಎಸ್. ಹಾಯ್ ಸರ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನ್ಯೂಸ್ ಫಸ್ಟ್ ವೀಕ್ಷಕರು ಎಲ್ಲರಿಗೂ ಹಾಯ್. ಖುಷಿ ಆಗ್ತಾ ಇದೆ, ತುಂಬಾ ದಿನಗಳ ನಂತರ ಮತ್ತೆ ಮಾತಾಡಕ್ ಸಿಕ್ಕಿದ್ದೀರಾ. ಅಂಡ್ ಪಾತ್ರ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಬಟ್ ಕರ್ಣ ಸಾಹಿತ್ಯ ಪೇರ್ನ ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ, ಆ ರೊಮ್ಯಾನ್ಸ್ ನ ಮಿಸ್ ಮಾಡ್ಕೊಳ್ತಾ ಇದೀವಿ. ಬಟ್ ಕರ್ಣ ಅಫ್ಕೋರ್ಸ್ ಬ್ಲ್ಯಾಕ್ ರೋಸ್ ಹಿಂದೆ ಬಿದ್ದಿದ್ದಾರೆ. ಬಟ್ ವೀಕ್ಷಕರು ಏನ್ ಕೇಳ್ತಾ ಇದಾರೆ ಅಂದ್ರೆ, ಯಾವಾಗ ಕರ್ಣ ನೀವು ಸಾಹಿತ್ಯ ಹಿಂದೆ ಸುತ್ತೋದು, ಆ ಕ್ಯೂಟ್ ರೊಮ್ಯಾನ್ಸ್ ನ ನೋಡೋದು ಬಿಡಿ, ಬ್ಲ್ಯಾಕ್ ರೋಸ್ ನ ಅಂತಿದ್ದಾರೆ. ಯಾವಾಗ ಅದು? ಇಲ್ಲ, ಆಕ್ಚುಲಿ ನನಗೂ ಬೇಜಾರಿದೆ ಕನ್ನಡ ಸಾಹಿತ್ಯ ರೊಮ್ಯಾನ್ಸ್ ಸೀನ್ಸ್ ಇಲ್ಲ ಅಂತ. ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಅವ್ರು ನನ್ನ ಒಪ್ಕೊಳಂಗ್ ಮಾಡಕ್ಕೆ ಅಂತ. ಅವ್ರು ಒಪ್ಕೊಂತ ಇಲ್ಲ. ನೋಡೋಣ. ಈ ಪ್ರಶ್ನೆ ನನಗೆ ಕೇಳೋ ಬದಲು ಸಾಹಿತ್ಯ ಅವ್ರು ಕೇಳಿ ಯಾವಾಗ ಒಪ್ಕೋತೀರಾ ಅಂತ. ಅವಾಗ ಎಲ್ಲ ಉತ್ತರ ಸಿಕ್ಬಿಡುತ್ತೆ. ನಾನು ಫ್ಯಾನ್ಸ್ ಒಂದೇ, ಇವಾಗ ಇಬ್ರು ಒಂದೇ. ಯಾವಾಗ ಒಪ್ಕೋತೀರಾ ಅಂತ ಕೇಳ್ತಾ ಇದೀವಿ. ಬ್ಲ್ಯಾಕ್ ರೋಸ್ ಬಗ್ಗೆ ಟ್ರ್ಯಾಕ್ ಹೋಗ್ತಾ ಇದೆ ಇವಾಗ. ಸೊ ಬ್ಲ್ಯಾಕ್ ರೋಸ್ ಯಾರು ಅನ್ನೋದು ಗೊತ್ತಾಯ್ತಾ ನಿಮ್ಗೆ? ನನಗೆ ಗೊತ್ತಾಗಿಲ್ಲ. ಪ್ರಾಬ್ಲಿ ಜನಕ್ಕೆ ಗೊತ್ತಾಗಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ 2-3 ವಿಡಿಯೋ ಮಾಡಿ ಹಾಕಿದ್ವಿ. ಬ್ಲ್ಯಾಕ್ ರೋಸ್ ಯಾರು ಅಂತ ಗೊತ್ತಿದ್ರೆ ಹೇಳಿ ಅಂತ. ತುಂಬಾ ಕಮೆಂಟ್ಸ್ ಹಾಕ್ತಿದ್ದಾರೆ, ಇವ್ರೆ ಅಂತ. ಬಟ್ ನನಗಿನ್ನೂ ಕಂಡುಹಿಡಿಯಕ್ಕಾಗಿಲ್ಲ. ಅವ್ರು ಹೆಲ್ಪ್ ಮಾಡ್ತಾ ಇದಾರೆ. ಸೊ ಕಂಡುಹಿಡಿತೀನಿ, ಒಂದಲ್ಲ ಒಂದಿನ ಕಂಡುಹಿಡಿತೀನಿ. ನಾವು ನಿಮ್ಮ ಕಮೆಂಟ್ ನೋಡಿದ್ವಿ, ಅಮ್ಮನ್ನ ಒಂದು ಎಂಟ್ರಿ ಆಗುತ್ತೆ ಬ್ಲ್ಯಾಕ್ ರೋಸ್ ಅಂತ. ಸೊ ಅಲ್ಲಿ ಐಕಾನಿಕ್ ಎಂಟ್ರಿ ಅಂತ ಕಾಮೆಂಟ್ ಹಾಕಿದ್ರಿ. ಸೊ ಅದ್ರ ಬಗ್ಗೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ. ಬ್ಲ್ಯಾಕ್ ರೋಸ್ ಅಮ್ಮನೇ, ಕರ್ಣನ್ ತಾಯಿನೇ ಅನ್ನೋದು ವೀಕ್ಷಕರಿಗೆ ಈಗಾಗ್ಲೇ ಗೊತ್ತಾಗಿದೆ. ಸೊ ನಿಮ್ಗೂ ಐ ಥಿಂಕ್ ರೆಸ್ಪಾನ್ಸಸ್ ಬರ್ತಾ ಇರಬಹುದು. ಸೊ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಈ ಒಂದು ಉತ್ತರನ ನಾನು ಅಶ್ವಿನ್ ಕೊಡ್ಬಲ್ಲೆ, ಕನ್ನಡ ಕೊಟ್ರೆ ಅದಕ್ಕೇನಿಲ್ಲ. ಇಲ್ಲ, ತುಂಬಾ ಖುಷಿ ಆಗತ್ತೆ. ಬಿಕಾಸ್ ಅವರು ಶೀಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್. ನಾನು ಆ ಶೂಟ್ ಆಗ್ಬೇಕಾದ್ರೆಲ್ಲ ನೋಡ್ತಾ ಇದ್ದೆ. ಅಂಡ್ ನಾನು ಫ್ಯಾನ್ ಬಾಯ್ ರೀತಿ ನೋಡ್ತಾ ಇದ್ದೆ. ನೀವು ಆ ಸೀನ್ಸ್ ಎಲ್ಲ ನೋಡಿರ್ಬೋದು. ತುಂಬಾ ಖುಷಿ ಆಗುತ್ತೆ ಆ ತರ ಒಬ್ರು ಆಕ್ಟರ್ ಜೊತೆ ನಾನ್ ವರ್ಕ್ ಮಾಡ್ತಾ ಇದೀನಲ್ಲ ಅನ್ನೋದು. ಅಂಡ್ ನೀವು ಟೆಲಿವಿಷನ್ ಹಿಸ್ಟ್ರಿನಲ್ಲಿ, ಐ ಡೋಂಟ್ ನೋ, ಐ ಮೈಟ್ ಬಿ ರಾಂಗ್, ಆಸ್ ಫಾರ್ ಆಸ್ ಐ ನೋ, ಒಂದು ಲೇಡಿ ವಿಲನ್ಗೆ ಆ ತರದೊಂದು ಎಂಟ್ರಿ, ಆ ತರದೊಂದು ಆ ಬಿಲ್ಡಪ್ ವಿಚ್ ವೆಂಟ್ ಫಾರ್ ಆಲ್ಮೋಸ್ಟ್ ಲೈಕ್ 6 months ಫಾರ್ ದಟ್ ಒನ್ ಎಂಟ್ರಿ. ಆ ಥರದ್ದು ಎಲ್ಲೂ ನಾನಂತೂ ನೋಡಿಲ್ಲ, ಗೊತ್ತಿಲ್ಲ. ನನ್ನ ಪ್ರಕಾರ ದಿಸ್ ವಿಲ್ ಬಿ ದ ಮೋಸ್ಟ್ ಐಕಾನಿಕ್ ಎಂಟ್ರಿ ಇನ್ ದಿ ಹಿಸ್ಟ್ರಿ ಆಫ್ ಟೆಲಿವಿಷನ್ ಅಂತ ಅನ್ಸುತ್ತೆ. ಆ್ಯಂಡ್ ಅವ್ರು ಅದನ್ನ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ನಾವು ಎಷ್ಟೇ ಬಿಲ್ಡಪ್ ಕೊಡ್ಬೋದು, ಏನೇ ಇರ್ಬೋದು, ಆಕ್ಟರ್ ಅದನ್ನ ಕ್ಯಾರಿ ಮಾಡಿದಾಗಲೇ ಅದು ಅಷ್ಟು ಸ್ಕ್ರೀನ್ ಮೇಲೆ ಹಂಗೆ ಕಾಣೋದು. ಸೊ ಹಾಗಾಗಿ ದಿಸ್ ವಿಲ್ ಗೋ ಡೌನ್ ಇನ್ ಹಿಸ್ಟ್ರಿ ಆಸ್ ಅ ಐಕಾನಿಕ್ ಎಂಟ್ರಿ ಅಂತ ಅನ್ಸುತ್ತೆ. ಆ್ಯಂಡ್ ಫ್ಯಾನ್ ಬಾಯ್ ಆಗಿ ಮಾತಾಡ್ತಾ ಇರೋದು ನಾನು. ನೈಸ್. ಸೊ ನಿಮ್ಮ ಮತ್ತೆ ಏನು ಸೆಟ್ಟಲ್ಲ ಎಲ್ಲ ಆರ್ಟಿಸ್ಟ್ಗಳ ಮಧ್ಯೆ ಒಂದು ಬಾಂಡಿಂಗ್ ಇರುತ್ತೆ. ಒಂಥರ ನಮ್ಗೆ BTS ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಒಂದು ಒಳ್ಳೆ ಬಾಂಡಿಂಗ್ ನ ಶೇರ್ ಮಾಡ್ತೀರಾ. ಇತ್ತೀಚೆಗೆ ಐ ಥಿಂಕ್ ನೀವು ಭರತ್ ಕ್ಯಾರೆಕ್ಟರ್ ಮಾಡ್ತಾ ಇರೋರು, ಜೊತೆಗೆ ಸಿಂಚು ಕ್ಯಾರೆಕ್ಟರ್ ಮಾಡಿ ಟ್ರಿಪ್ ಎಲ್ಲ ಹೋಗಿದ್ರಿ. ಸೊ ಹೆಂಗಿತ್ತು ಜಾಲಿ ರೈಡ್? ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ನಮ್ ಶೂಟಿಂಗ್ ಬ್ರೇಕ್ ಸಿಗೋದೇ ಕಮ್ಮಿ. ಸಮ್ ಟೈಮ್ಸ್ ಒಂದು 3 days ಎಲ್ಲ ಬ್ರೇಕ್ ಸಿಕ್ತಾಗ, ದಿಸ್ ವಾಸ್ ದ ಫಸ್ಟ್ ಟ್ರಿಪ್ ನಾವು ಹೋಗಿದ್ದು. ಎಲ್ಲೂ ಒಟ್ಟಿಗೆ ಆತರ. ಆದ್ರೆ ಯೂಶಲಿ ಬ್ರೇಕ್ ಇದ್ದಾಗ ಸಣ್ಣ ಪುಟ್ಟ ಜಾಗಕ್ಕೆ ಹೋಗ್ತೀವಿ ಬರ್ತೀವಿ. ಬಟ್ ಔಟ್ ಆಫ್ ಸಿಟಿ ಎಲ್ಲ ಹೋಗಿದ್ದು ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಸ್ಕೂಬಾ ಡೈವಿಂಗ್ ಹೋಗಿದ್ವಿ. ತುಂಬಾ ಖುಷಿ ಆಯ್ತು. ಅದೊಂಥರ ನಾವೀಗ ಜಸ್ಟ್ ವರ್ಕರ್ಸ್ ಎಲ್ಲ, ಕೋ ಆಕ್ಟರ್ಸ್ ಎಲ್ಲ, ಫ್ರೆಂಡ್ಸ್ ಎಲ್ಲ, ಫ್ಯಾಮಿಲಿ ತರ ನಾವು. ತುಂಬಾ ಖುಷಿ ಆಗುತ್ತೆ. ನಮಗೂ ತುಂಬಾ ಖುಷಿ ಆಗುತ್ತೆ ನಿಮ್ಮ ಆ ಬಾಂಡಿಂಗ್ ನ ನೋಡಕ್ಕೇನೆ. ಸೊ ಕರಿಮಣಿ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸ್ಲಾಟ್ ಚೇಂಜ್ ಆದ್ರೂ ಕೂಡ ವೀಕ್ಷಕರು ಅದಕ್ಕೆ ಒಂದು ಸ್ಟಿಕ್ ಆನ್ ಆಗಿ ನೋಡ್ತಾ ಇದ್ದಾರೆ. ಸೊ ಏನ್ ಸ್ಟಫ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ವೀಕ್ಷಕರನ್ನ ಹಿಡಿದಿಡೋಕೆ ಏನ್ ಕಾರಣ ಇರ್ಬೋದು ಅಂತ? ಇಲ್ಲ, ವೀಕ್ಷಕರನ್ನ ಹಿಡಿದಿಡೋದಕ್ಕೆ ನಾವಂತೂ ಫಸ್ಟ್ ಆಫ್ ಆಲ್ ನಮ್ಮ ಎಫರ್ಟ್ಸ್ ಅಂತೂ ಖಂಡಿತ ಇದೆ. ಅಂಡ್ ಅವರ ಒಂದು ಪ್ಯೂರ್ ಲವ್ ನನಗನ್ಸಂಗೆ ಇಟ್ ಈಸ್ ಗಿವ್ ಅಂಡ್ ಟೇಕ್. ನಾವು ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀವಿ, ಅವ್ರು ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಲವ್ ಇಸ್ ಸಮಥಿಂಗ್ ವಿಚ್ ಇಸ್ ಹೋಲ್ಡಿಂಗ್ ಅಸ್ ಅಂತ ಅನ್ಸುತ್ತೆ. ಆ ಪ್ರೀತಿ ಒಂದೇ ನಮ್ಮನ್ನ ಹಿಡಿದಿಟ್ಕೊಂಡಿರೋದು. ಹಾಗಾಗಿ
ಪ್ರೀತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನೇನ್ ಹೇಳ್ತೀನಿ ಗೊತ್ತಾ, ಹಾ. ಕರ್ಣನ್ಗೆ ತುಂಬಾ ಜನ ಫೀಮೇಲ್ ಫಾಲೋವರ್ಸ್ ಇದ್ದಾರೆ, ಫೀಮೇಲ್ ಫ್ಯಾನ್ಸ್ ಇದ್ದಾರೆ, ನಾವೆಲ್ಲ ನೋಡಿದೀವಿ. ಹಾ. ಅದಕ್ಕೋಸ್ಕರನೇ ನಿಮ್ಮನ್ನ ನೋಡ್ಬೇಕು ಅಂತಾನೆ ಸೀರಿಯಲ್ ನೋಡ್ತಾರೆ ಅಂತ ನಂಗ್ ಅನ್ಸುತ್ತೆ. ನನ್ನನ್ನು ನೋಡ್ಬೇಕು ಅಂತಾನೆ ಸೀರಿಯಲ್ ನೋಡ್ತಿದ್ದಾರೆ ಅಂದ್ರೆ ದಟ್ ಇಸ್ ಸೋ ಸ್ವೀಟ್. ಅದು ಒಂಥರ ಅನ್ಕಂಡೀಷನಲ್ ಲವ್ ಅದು. ಅಂಡ್ ಫೀಮೇಲ್ ಫ್ಯಾನ್ಸ್ ಹೌದು ಅನ್ಸುತ್ತೆ ನನಗೂ. ಅಂಡ್ ಐ ಥಿಂಕ್ ನನ್ನ ಬದುಕಲ್ಲಿ ವುಮೆನ್ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ. ಪ್ರತಿಯೊಂದಕ್ಕೂ ವುಮೆನ್ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ. ಅಂಡ್ ಐ ಫೀಲ್ ವೆರಿ ಮಚ್ ಲಕ್ಕಿ ಬ್ಲೆಸ್ಡ್ ಬಿಕಾಸ್ ಫೀಮೇಲ್ಸ್ ಫ್ಯಾನ್ಸ್ ಸಿಗೋದು ತುಂಬಾ ಕಷ್ಟ. ನಾನು ಬಿಲೀವ್ ಮಾಡೋದು ಫೀಮೇಲ್ ಫ್ಯಾನ್ಸ್ ಆ್ಯಂಡ್ ಮಕ್ಕಳು ಫ್ಯಾನ್ಸ್ ಸಿಗೋದು ತುಂಬಾನೇ ಕಷ್ಟ. ಐ ಕನ್ಸಿಡರ್ ಮೈ ಸೆಲ್ಫ್ ಎಸ್ ಟ್ರೂಲಿ ಲಕ್ಕಿ ಬ್ಲೆಸ್ಡ್ ವೆನ್ ಇಟ್ ಕಮ್ಸ್ ಟು ಫೀಮೇಲ್ ಫ್ಯಾನ್ಸ್. ನಾನು ಅವ್ರಿಗೆ ಒಂದು ಹೇಳೋದು ಇಷ್ಟಪಡೋದು ಏನು ಅಂತ ಹೇಳಿದ್ರೆ ಐ ಲವ್ ಯು ಸೋ ಮಚ್. ನೈಸ್. ಅಂಡ್ ಈ ಕ್ವೆಶನ್ ಯಾಕೆ ಅಂತಂದ್ರೆ, ಮೊನ್ನೆ ಒಂದು ಯಾವ್ದೋ ಕಾಲೇಜ್ಗೆ ವಿಸಿಟ್ ಮಾಡಿದ್ರಿ, ಆ ವಿಡಿಯೋಸ್ ನೋಡಿದ್ವಿ ನಾವು. ಇವನ್ ನಮ್ಮ ಒಂದು ಶೋನಲ್ಲೇ ಟೆಲಿಕಾಸ್ಟ್ ಕೂಡ ಮಾಡಿದ್ವಿ. ಹೌದು. ಸೊ ಅವಾಗ ಎಲ್ಲಾ ಕಾಲೇಜ್ ಹುಡುಗಿರು ನಿಮ್ಮನ್ನ ಮಿಡ್ಲಲ್ಲಿ ನಿಲ್ಸ್ಕೊಂಡು ರಾಜ ರಾಜ ಸಾಂಗಿಗೆ ಸ್ಟೆಪ್ ಹಾಕ್ತಾ ಇರ್ತಾರೆ. ಸೊ ಆ ಫೀಲಿಂಗ್ ಹೆಂಗಿತ್ತು? ತುಂಬಾ ಖುಷಿ ಆಯ್ತು ನನಗೆ. ಅವರು ನನ್ನನ್ನ ನಡ್ಸ್ಕೊಂಡಂತ ರೀತಿ ಇರ್ಬೋದು, ಅವರು ನನಗೋಸ್ಕರ ಅಷ್ಟು ಎಫರ್ಟ್ ಹಾಕಿ ಒಂದು ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಿರ್ಬೋದು. ನಾನಲ್ಲಿ ಪೋಸ್ಟ್ ಮಾಡಿದ್ದು ಜಸ್ಟ್ ಒನ್ ಬಿಟ್ ಅಷ್ಟೇ. ಅವ್ರು ಆ್ಯಕ್ಚುಲಿ ನನ್ನ ಎಂಟ್ರಿಗೊಂದು ಡಾನ್ಸ್ ಮಾಡಿದ್ರು, ನಾನು ಅಲ್ಲಿ ಕೂತಿರ್ಬೇಕಾದ್ರೆ ನಂದು ರಿಸೀವಿಂಗಿಗೆ ಒಂದು ಡಾನ್ಸ್ ಮಾಡಿದ್ರು, ಆಮೇಲೆ ಪ್ರೋಗ್ರಾಮ್ ಮಧ್ಯ ಕರ್ಕೊಂಡೋಗಿ 2 ಡಾನ್ಸ್ ಮಾಡಿದ್ರು. ಸೊ 4 ಡ್ಯಾನ್ಸು ನನಗೋಸ್ಕರ ಅಷ್ಟು ಎಫರ್ಟ್ ಹಾಕಿ ಬಂದಿದ್ದಾರಲ್ಲ ಅಂತ ನನಗೆ ತುಂಬ ಖುಷಿ ಆಯಿತು. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಜಸ್ಟ್ ನಾವೇನು ಮಾಡ್ತಾ ಇದೀವಿ ಅವರಿಗೋಸ್ಕರ, ಅಂದರೆ ಅದು ನಮಗೋಸ್ಕರನೂ ಅವ್ರಿಗೋಸ್ಕರ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದನ್ನ ಪ್ರೀತಿ, ಅಷ್ಟು ಪ್ರೀತಿ ಮಾಡಿ ಅಷ್ಟು ಗೌರವದಿಂದ ನಮ್ಮನ್ನು ನಡ್ಸ್ಕೊಂತಾರಲ್ಲ ಅನ್ನೋದು ನನಗೆ ತುಂಬ ಖುಷಿ. ನೈಸ್ ಇತ್ತು. ಅಂದ್ರೆ ಬರೀ ಹೆಣ್ಮಕ್ಳು ಮತ್ತೆ ಹುಡುಗಿರು ಅಲ್ಲದೆ ಹುಡುಗರು ಕೂಡ ಕರ್ಣ ಅಂದ್ರೆ ಡ್ಯಾಶಿಂಗ್ ಹೀರೋ, ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಇರುತ್ತೆ. ಅಂದ್ರೆ ಹುಡುಗರಿಗೆ ಹೆಂಗಂದ್ರೆ ಮಾಸ್ ಎಲಿಮೆಂಟ್ಸ್ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಕರಿಮನಿ ಸೀರಿಯಲ್ ಅಲ್ಲಿ ತುಂಬಾ ಫೈಟ್ ಸೀನ್ಗಳು ಬರ್ತಾ ಇರತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಥರದ್ದು ಏನಾದ್ರು ಫ್ಯಾನ್ ಮೂಮೆಂಟ್ಸ್ಗಳು ನಡೆದಿದ್ಯಾ ಅಂತ? ಹುಡುಗರು ಫ್ಯಾನ್ಸ್ ಕೂಡ ಖಂಡಿತ ಇದ್ದಾರೆ. ಕಂಪ್ಯಾರಿಟಿವ್ಲಿ ನಿಮಗೆ ಫೀಮೇಲ್ ಫ್ಯಾನ್ಸ್ ಮಕ್ಕಳು ಜಾಸ್ತಿ ಇದ್ದಾರೆ, ಬಟ್ ಹುಡುಗರು ಕೂಡ ಇದ್ದಾರೆ. ಐ ಡೋಂಟ್ ಥಿಂಕ್ ಫೈಟ್ಸ್ ಒಂದೇ ಅವ್ರನ್ನ ಅಟ್ರಾಕ್ಟ್ ಮಾಡಿದೆ ಅಂತ. ಐ ಥಿಂಕ್ ನನಗೆ ಅನ್ಸೋದು ಆಡಿಯನ್ಸ್ ಆರ್ ವೇ ಮೆಚ್ಯೂರ್ಡ್ ನೌ. ದೇ ವಿಲ್ ರೆಕಗ್ನೈಸ್ ದಿ ನೋ. ನೀವು ಏನೋ ಒಂದು ಕೆಲಸ ಮಾಡೋಕೆ ಹೊರಟಿದ್ದೀರಾ ಅಂದರೆ ಅದು ಗೊತ್ತಾಗತ್ತೆ ಆಡಿಯನ್ಸ್ಗೆ, ಇವನು ಯಾರು, ಇವನು ಏನಕ್ಕೆ ಕೆಲಸ ಮಾಡ್ತಿದ್ದಾನೆ, ವಾಟ್ ಈಸ್ ಹಿಸ್ ಇಂಟೆನ್ಷನ್ಸ್, ಅಥವಾ ಅವ್ನು ಎಫರ್ಟ್ ಹಾಕಿ ಬಂದಿದ್ದಾನೋ ಎಫರ್ಟ್ ಹಾಕಿ ಬಂದಿಲ್ವೋ ಅಂತ. ಹುಡುಗರು ಐ ಥಿಂಕ್ ದೇ ವಿಲ್ ಕನೆಕ್ಟ್ ವಿತ್ ದ ಎಫರ್ಟ್. ಬಾಯ್ಸ್ ಯಾವಾಗ್ಲೂ ದೇ ಡೋಂಟ್ ಗಿವ್ ರೆಸ್ಪೆಕ್ಟ್ ಯುವರ್ ಔಟರ್ ಅಪಿಯರೆನ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ದೇ ವಿಲ್ ಕನೆಕ್ಟ್ ಟು ಯುವರ್ ಎಫರ್ಟ್ಸ್. ಪ್ರಾಬ್ಲಿ ಆ ಎಫರ್ಟ್ಸ್ ಅವ್ರಿಗೆ ಕಾಣಿಸ್ತಿದೆ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್. ಬಾಯ್ಸಿಗೆ ಈ ಥರದೊಂದು ಕ್ಯಾರೆಕ್ಟರ್ ಅವ್ರು ಎಲ್ಲರಿಗೂ ಹಿಂಗಿರಬೇಕು ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಆತು ಎಫರ್ಟ್ಸಿಂದ. ಆಮೇಲೆ ನನ್ನ ಸ್ಟ್ರಗಲ್ ಜರ್ನಿ ಕೂಡ ಒಂದಷ್ಟು ಇಂಟರ್ವ್ಯೂಸಲ್ಲಿ ಕವರ್ ಮಾಡಿದ್ದಾರೆ. ಆ ಸ್ಟ್ರಗಲ್ ಜರ್ನಿಯಿಂದ ಎಲ್ಲೋ ಆ ಎಫರ್ಟ್ಸ್ಗೂ ಅವರಿಗೂ ಕನೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ. ನೈಸ್. IT ಉದ್ಯೋಗದಲ್ಲಿ ಇದ್ರಿ, ಅಲ್ಲಿಂದ ಈ ಕಡೆ ಬಂದ್ರೆ. ಸೊ ಈಗ ಇದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮ್ಗೆ ಆಕ್ಟಿಂಗು? 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿಕಾಸ್ ನಾನು IT ಸೇರಿದ್ದು ನಾನು ಇಲ್ಲಿಗೆ ಬರಬೇಕು ಅಂತಾನೆ. ಬಿಕಾಸ್ ಎಜುಕೇಷನ್ ಮುಗಿಸಿದ ತಕ್ಷಣ ನಾನೇನೋ ಆಗ್ಬಿಡ್ತೀನಿ, ಇನ್ನೇನೋ ಆಗ್ಬಿಡ್ತೀನಿ ಅಂತ ಬರೋದು ತಪ್ಪು ಅನ್ಸುತ್ತೆ. ಬಿಕಾಸ್ ನಿಮ್ಮನ್ನ ನೀವು ನೋಡ್ಕೋಬೇಕು ಫಸ್ಟು. ನೀವೊಂದು ಆಡಿಷನ್ಗೆ ಹೋಗ್ಬೇಕು, ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂದ್ರೂ ನಿಮ್ಮ ಹತ್ರ ದುಡ್ಡಿರಬೇಕು. ನಿಮ್ಮ ಬಾಡಿ ನೋಡ್ಕೋಬೇಕು ಅಂದ್ರೂ ನಿಮ್ಮ ಹತ್ರ ದುಡ್ಡಿರಬೇಕು. ನೀವು ಅದು ಒಳ್ಳೆ ಫುಡ್ ತಿನ್ನಬೇಕು ಅಂದ್ರೂ ನಿಮ್ಮ ಹತ್ರ ದುಡ್ಡಿರಬೇಕು. ಹಾಗಾಗಿ ಎವ್ರಿ ಟೈಮ್ ಯು ಕಾಂಟ್ ಡಿಪೆಂಡ್ ಆನ್ ಯುವರ್ ಪೇರೆಂಟ್ಸ್. ಫ್ಯಾಮಿಲಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ, ನೀವು ಅವ್ರಿಗೆ ಪ್ರೂವ್ ಮಾಡಿದಾಗ. ಓಕೆ ಐ ಕ್ಯಾನ್ ಡೂ ದಿಸ್ ಅಂತ ನೀವು ಹಂಗೆ ನೋಡ್ರೆ ನಾನು ಪ್ರತಿ ಹೆಜ್ಜೆಲ್ಲೂ ಪ್ರೂವ್ ಮಾಡ್ಕೊಂಡೇ ಬಂದೆ. ಆ್ಯಂಡ್ ಈ ಹಂತದಲ್ಲೂ ನಾನು ಪ್ರೂವ್ ಮಾಡ್ಕೊಬೇಕಾಗಿತ್ತು, ನನ್ನನ್ನು ನಾನು ನೋಡ್ಕೊಬೇಕಾಗಿತ್ತು. ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಅಂತ ನನಗೆ ಗೊತ್ತಿತ್ತು, ಇಮಿಡಿಯೇಟಾಗಿ ಏನೂ ಆಗಲ್ಲ ಅಂತ. ಹಾಗಾಗಿ ನಾನು ಇದಕ್ಕೋಸ್ಕರನೇ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಹಂಗೆ ಮಾಡಿಕೊಂಡು ಐ ವಾಸ್ ಪ್ರಿಪೇರಿಂಗ್ ಎವ್ರಿ ಡೇ. ನಾನು ಎವ್ರಿ ಸಿಂಗಲ್ ಡೇ ಪ್ರಿಪೇರ್ ಆಗ್ತಾಯಿದ್ದೆ. ಆ್ಯಂಡ್ ಒನ್ ಫೈನ್ ಡೇ ಎಲ್ಲರ ಬದುಕಲ್ಲೂ ಒಂದು ಅವಕಾಶ ಅಂತ ಬರುತ್ತೆ. ಬಂದಾಗ ಅದನ್ನು ರೆಕಗ್ನೈಸ್ ಮಾಡಿ ನೀವು ರೆಡಿ ಇರಬೇಕು. ಅವಕಾಶ ಬಂದಾಗ ರೆಡಿ ಇರಬೇಕು. ನಾನು ಕಾದೆ 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 ಇಟ್ ಆಲ್ಮೋಸ್ಟ್ ಟುಕ್ ಮೀ ಲೈಕ್, ನಾನು ಪ್ರಾಪರಾಗಿ ಜರ್ನಿ ಶುರು ಮಾಡಿ 9 ವರ್ಷ ಆದಮೇಲೆ ನನಗೆ ಸಿಕ್ಕಿದ್ದು. ನಾನು ವೇಟ್ ಮಾಡಿ 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 ಇಲ್ಲ ಇನ್ನೊಂದು ದಿನ ಸಿಗುತ್ತೆ, ಮತ್ತೊಂದು ದಿನ ಸಿಗುತ್ತೆ. ನಾನು ಪ್ರಿಪೇರ್ ಆಗಬೇಕು, ನಾನು ಹಿಂಗಿರ್ಬೇಕು, ನಾನು ಹಂಗಿರ್ಬೇಕು. ಎವ್ರಿ ಡೇ ನಾನು ಐ ಯೂಸ್ ಟು ಟೆಲ್ ಮೀ, ನನ್ನ ಕೈಲಾಗುತ್ತೆ,
ಐ ಬಿಲೀವ್ ಮೈ ಸೆಲ್ಫ್, ನಾನು ನಂಬ್ತೀನಿ ಇದನ್ನು, ನನ್ನ ಕೈಲಾಗತ್ತೆ ಅಂತ. ಆಫ್ಟರ್ 9 ಇಯರ್ಸ್ ನನಗೆಲ್ಲೋ ಒಂದು ಅವಕಾಶ ಸಿಕ್ತು, ಅದನ್ನು ನಾನು ಬಳಸ್ಕೊತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಖಂಡಿತ ಎಫರ್ಟ್ ಕಾಣಿಸ್ತಾ ಇದೆ. ಅಂದ್ರೆ ಒಂದು ಕ್ಯಾರೆಕ್ಟರ್ ಇಷ್ಟು ಹಿಟ್ ಆಗಬೇಕು ಅಂತಂದ್ರೆ ನಿಮ್ದು ಎಂಟ್ರಿನೇ ತುಂಬಾ ಚೆನ್ನಾಗಿತ್ತು. ಫೈಟು ಜನ ಮಾತಾಡಕ್ ಶುರು ಮಾಡಿದ್ರು, ಓ ಯಾರಿದು ತುಂಬಾ ಚೆನ್ನಾಗಿದ್ದಾರೆ, ಬೆಳ್ಳಿ ಪರದೆ ಮೇಲೆ ಬರೋ ಅಂತ ಒಂದು ಅಂದ್ರೆ ಆರ್ಟಿಸ್ಟ್ ಅನ್ನೋ ರೀತಿನೇ ರೆಕಗ್ನೈಸ್ ಆಯ್ತು. ನಾವು ಕೂಡ ನೋಡಿದಾಗ ವಾವ್ ಅನ್ನೋ ಎಲಿಮೆಂಟ್ಸೇ ಇದ್ದಿದ್ದು. ಸೊ ಖಂಡಿತ ಆ ಎಫರ್ಟ್ ಇವಾಗ ತೆರೆ ಮೇಲೆ ಕಾಣಿಸ್ತಾ ಇದೆ. ಸೊ ಕರಿಮನಿಗೆ ಬರೋದಾದ್ರೆ, ಇವಾಗ ಬ್ಲ್ಯಾಕ್ ರೋಸ್ ನ ಹಿಂದೆ ಬಿದ್ದಿದ್ದೀರಾ. ಸೊ ಅಮ್ಮನೇ ಬ್ಲ್ಯಾಕ್ ರೋಸ್ ಅನ್ನೋದು ಗೊತ್ತಾಗತ್ತಾ ನಿಮ್ಗೆ? ಹೆಂಗಿದೆ ಸ್ಟೋರಿ, ಹೆಂಗ್ ಸಾಗುತ್ತೆ ಅಂತ? ಅದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆಸ್ ಫಾರ್ ಆಸ್ ಇವಾಗ ಏನಂತ ಹೇಳಿದ್ರೆ ಐ ಕ್ಯಾನ್ ಟೆಲ್, ನಾನು ಇನ್ನೂ ಹುಡುಕ್ತಾ ಇದ್ದೀನಿ, ಯಾರು ಅಂತ ನನಗೆ ಗೊತ್ತಿಲ್ಲ. ಅದು ಮುಂದೆ ಹೋಗ್ತಾನೆ ನೋಡ್ಬೇಕು ಅನ್ಸುತ್ತೆ ಅಷ್ಟೇ. Okay. ಕರ್ಣನಿಂದ ನಾವ್ ಇನ್ನೂ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ, ವೀಕ್ಷಕರು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಕರ್ಣನಿಂದ ಹೇಳ್ಬೇಕಾ ಅಶ್ವಿನಿಂದ ಹೇಳ್ಬೇಕು? ಕರ್ಣನಿಂದ. ಕರ್ಣನಿಂದ ಆಬ್ವಿಯಸ್ಲಿ ನೀವೇನೇನು ಇಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ಅವು ಎಲ್ಲವೂ ಇರುತ್ತೆ. ಇನ್ನೂ ಒಂದು ಲೆವೆಲ್ ಎಕ್ಸ್ಟ್ರಾ ಹೋಗುತ್ತೆ ಕೆಲವೊಂದು ವಿಚಾರಗಳಲ್ಲಿ. ಇನ್ನೂ ಎಕ್ಸ್ಟ್ರಾ ನೀವು ಪ್ರೀತಿ ತೋರಿಸ್ತಾ ಹೋದ್ರೆ ಹಂಗೆ ಎಕ್ಸ್ಟ್ರಾ ಆಡ್ತಾ ಹೋಗ್ತೀವಿ. Okay, ಇವಾಗ ಅಶ್ವಿನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಶ್ವಿನಿಂದ ಡೆಫಿನೆಟ್ಲಿ ಈಗ ಒಂದು ಪ್ರಾಜೆಕ್ಟ್ ಅಂತೂ ಮಾಡ್ತಾ ಇದ್ದೀನಿ. ಎವ್ರಿ ಡೇ ಇದೊಂಥರ ಎವ್ರಿ ಡೇ ಎಫರ್ಟ್. ಇದು ಪ್ರತಿದಿನ ಬರಬೇಕು, ನೀವು ಆಡಿಯನ್ಸ್ನ ಒಪ್ಪಿಸ್ಬೇಕು, ಹೋಗಬೇಕು. ಅಂದರೆ ಏನೋ ಆಗೋ ತನಕ ಎಫರ್ಟ್ ಹಾಕೋದಲ್ಲ, ಒಂದು ಹೆಜ್ಜೆ ಎತ್ತಿದ ಮೇಲೆ ಪ್ರಾಬ್ಲಿ ಅದಕ್ಕಿಂತ 5ರಷ್ಟು ಎಫರ್ಟ್ ಹಾಕಬೇಕು, ಅಲ್ಲಿ ಉಳ್ಕೋಬೇಕು ಅಂತ ಹೇಳಿದ್ರೆ. ನನಗನ್ಸಂಗೆ ಈಗ ಟೆಲಿವಿಷನಲ್ಲಿ ಇದ್ದೀನಿ, ನನ್ನದು ಅಂತ ಒಂದಷ್ಟು ಜಾಗ ಮಾಡ್ಕೋಬೇಕು ನಾನು ಫಸ್ಟ್. ಒಂದು ಸಣ್ಣ ಜಾಗ ಆದರೂ ಮಾಡ್ಕೊಬೇಕು ಇಲ್ಲಿ. ಆ ಜಾಗ ಮಾಡ್ಕೊಳ್ಳೋ ಪ್ರೊಸೆಸ್ ಅಲ್ಲಿ ಇದ್ದೀನಿ. ಆ ಜಾಗ ಮಾಡ್ಕೊಂಡ್ಮೇಲೆ ನಂದೊಂದು ಸಾಮ್ರಾಜ್ಯ ಕಟ್ತೀನಿ. Nice. I like that word. ಸಾಮ್ರಾಜ್ಯ ಕಟ್ತೀನಿ. Okay. So, in the sense, ಸಿನಿಮಾ ಇಂಡಸ್ಟ್ರಿ ಕಡೆಗೆ ಕಾಲಿಡೋ ಅಥವಾ ಚಾನ್ಸಸ್ ಬರ್ತಾ ಇದೆಯಾ, ಇಲ್ಲ ಮಾಡ್ತಾ ಇದ್ದೀರಾ, ಹೇಗೆ? ನನಗೆ ನನ್ನ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನಾನು ಸಿನಿಮಾ ಮಾಡಿದ್ರೆ ಹಿಂಗೆ ಇರಬೇಕು ಅಂತ. ಅಂಥದ್ದು ಇನ್ನೂ ನನಗೆ ಅದು ಬಂದಿಲ್ಲ. ನಾನು ಇನ್ನೊಂದು ಏನು ಅಂದರೆ, ಒಂದು ಮಾಡ್ಬೇಕಾದ್ರೆ ತುಂಬ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ. ಈಗ ಇದು ಚೆನ್ನಾಗಿ ಆಗ್ತಾ ಇದೆ, ಲೆಟ್ ಮಿ ಡೂ ದಿಸ್ ಪ್ರಾಪರ್ಲಿ. ಇಲ್ಲಿರೋ ಆಡಿಯನ್ಸ್ ನಾನು ಡಿಸಪಾಯಿಂಟ್ ಮಾಡಬಾರ್ದು. ಬಟ್ ಎವ್ರಿ ಆ್ಯಕ್ಟರ್ಸ್ ಡ್ರೀಮ್ ಈಸ್ ಟು, ನೀವು ಮಾಡ್ತಿದ್ದೀರಾ ಅಂತ ಹೇಳಿ ಒಂದಷ್ಟು ಜನ ನಿಮ್ಮನ್ನು ಹುಡ್ಕೊಂಡು ಬಂದು ಥಿಯೇಟರ್ ನೋಡಬೇಕು ಅನ್ನೋದೇ ಪ್ರತಿಯೊಬ್ಬರ ಆ್ಯಕ್ಟರ್ ಡ್ರೀಮ್ ಆಗಿರುತ್ತೆ. ನನಗೂ ಕೂಡ ಅದೇನೆ. ಡೆಫಿನೆಟ್ ಆಗಿ ಮಾಡ್ತೀನಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಎಲ್ಲೊಂದು ಕಡೆ ನೀವೆಲ್ಲರಿಗೂ ಕಾಣಿಸ್ಕೊಂಡಿದ್ದೀನಿ. ಓಕೆ, ನೀವು ಮಾಡ್ಬೋದು ಅಂತ ಅವರೇ ಹೇಳ್ತಾ ಇದ್ದಾರೆ, ನೀವು ಮಾಡ್ಬೋದು, ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನನಗೆ ಮಾಡ್ಬೋದು ಅಂತ ಗೊತ್ತಿತ್ತು, ನಿಮ್ಮ ಬಾಯಲ್ಲಿ ಬರಬೇಕಾಗಿತ್ತು ಅಷ್ಟೇ ನನಗೆ. ಬಟ್ ಖುಷಿ ಆಗತ್ತೆ. ಆಗ್ಲೇ ಹೇಳ್ದಂಗೆ ಒಂದು ಸಣ್ಣ ಜಾಗ ಮಾಡ್ಕೊಬೇಕು ಇಲ್ಲಿ. ಆ ಜಾಗ ಮಾಡ್ಕೊಳ್ಳೋ ಪ್ರೊಸೆಸ್ ಅಲ್ಲಿ ಇದ್ದೀನಿ. ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ. ಡೆಫಿನೆಟ್ ಆಗಿ ನನಗೂ ಖುಷಿ ಆಗ್ಬೇಕು, ನಿಮಗೂ ಖುಷಿ ಆಗಬೇಕು ಅಂತ ಪ್ರಾಜೆಕ್ಟನ್ನೇ ನಾನು ಮಾಡ್ತೀನಿ. ನನ್ನ ಫ್ಯಾನ್ಸ್ ಆಗ್ಲಿ ಇನ್ಯಾರಾಗ್ಲಿ ತಲೆ ತಗ್ಸುವಂತ ಕೆಲಸ ನಾನು ಮಾಡಲ್ಲ. ಅದು ಕಾನ್ಫಿಡೆನ್ಸ್ ಅಂದ್ರೆ ಹಂಗಿರ್ಬೇಕು. ಫುಲ್ ಜೋಶಲ್ಲೇ ಒಂದ್ ಒಳ್ಳೆ ಪ್ರಾಜೆಕ್ಟ್ ಮೂಲಕ ತೆರೆ ಮೇಲೆ ಬನ್ನಿ. ಸೊ ಫೈನಲಿ ಕರಿಮನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಕರಿಮಣಿ, ಒಂದು ನಮ್ಮ ಕರಿಮಣಿ ಟೈಟ್ಲ್ ಸಾಂಗ್ ಇದೆ, ಅದರದ್ದು ಒಂದು ಲೈನ್ ಹೇಳ್ತೀನಿ. ಬಾಳಿನ ತೇರಲ್ಲಿ ಜೀವಕ್ಕೆ ಜೀವ ಕೊಟ್ಟಂತೆ ಒಂದು ಪಯಣ ಅಂತ. ಅವಾಗ ನನಗೆ ಜೀವ ಕೊಟ್ಟಿದ್ದೆ ಕರಿಮಣಿ. ದಿಸ್ ಇಸ್ ಸೋ ಸ್ಪೆಷಲ್ ಟು ಮೀ. ಆ್ಯಂಡ್ ಯಾರ್ಯಾರು ಕರಿಮಣಿ ಫ್ಯಾನ್ಸ್ ಇದ್ದೀರಾ, ಯು ಗೈಸ್ ಆರ್ ಮೈ ಹಾರ್ಟ್. ನನಗೆ ಯು ಗೈಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಇನ್ ಮೈ ಲೈಫ್. ತುಂಬ ಸ್ಪೆಷಲ್ ನನಗೆ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಎವ್ರಿ ಟೈಮ್ ವೆನ್ ಐ ಮೀಟ್ ಅ ಕರಿಮಣಿ ಫ್ಯಾನ್ ಔಟ್ ದೇರ್, ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಫಾರ್ ಮೀ. ನನಗೆ ಯಾವಾಗಲೂ ಏನಾದರೂ ಬೇಜಾರಾದಾಗೆ ಐ ಕೌಂಟ್, ನನಗೆ ಇಷ್ಟು ಫ್ಯಾನ್ಸ್ ಇದ್ದಾರೆ, ಐ ಹ್ಯಾವ್ ಸೋ ಮಚ್ ಬ್ಲೆಸ್ಸಿಂಗ್ಸ್ ಇನ್ ಮೈ ಲೈಫ್ ಅಂತ. ಪ್ರಾಬ್ಲಿ ದಿಸ್ ಇಸ್ ಸಮಥಿಂಗ್ ಮೈ ಬಿಗ್ಗೆಸ್ಟ್ ಥಿಂಗ್ ಇನ್ ಮೈ ಲೈಫ್ ಅಂತ ಅನ್ಸುತ್ತೆ. ಮುಂದೆ ಹೋಗ್ತಾ ನಿಮ್ಮ ಯಾರ್ಯಾರು ಫ್ಯಾನ್ಸ್ ಇದ್ದಾರೆ ಅವ್ರ ಜೊತೆಗೆ ಇನ್ನೊಂದಷ್ಟು ಫ್ಯಾನ್ಸ್ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಕರಿಮಣಿ ವಿಲ್ ಆಲ್ವೇಸ್ ಬಿ ಸ್ಪೆಷಲ್ ಫಾರ್ ಮೀ. ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ದೇನು ಆ ಡ್ರೀಮ್ ಇದೆಯಲ್ಲ, ಜೋಶ್ ಇದೆ, ಎಫರ್ಟ್ ಇದೆ, ಖಂಡಿತ ಅದಕ್ಕೆ ತಕ್ಕಂತ ಒಂದು ಫಲ ಸಿಗುತ್ತೆ. ನಾವು ಖಂಡಿತ ನಿಮ್ಮನ್ನ ಬೆಳ್ಳಿ ತೆರೆ ಮೇಲೆ ನೋಡ್ತೀವಿ. ಅವಾಗ್ಲೂ ಐ ಥಿಂಕ್ ನಾನೇ ಬಂದು ಇಂಟರ್ವ್ಯೂ ಮಾಡಿದ್ರೆ ಕಾಯ್ತಾ ಇರ್ತೀನಿ ನಾನು ಅದಕ್ಕೋಸ್ಕರ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನ್ಯೂಸ್ ಫಸ್ಟ್ ವೀಕ್ಷಕರೆಲ್ಲರಿಗೂ ಇನ್ನೊಂದ್ಸಲ ಹಾಯ್, ಥ್ಯಾಂಕ್ ಯು ಎಲ್ಲ ಹೇಳ್ತೀನಿ. ಥ್ಯಾಂಕ್ ಯು ನಿಮ್ಮ ಟೈಮಿಗೆ, ನಿಮ್ಮ ಎಫರ್ಟಿಗೆ ಇಲ್ಲಿವರೆಗೂ ಬಂದು ನನ್ನ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಇದೆಲ್ಲ ನೀವು ಸ್ಟಾರ್ ಆಗ್ತಿರಲ್ಲ, ಅವಾಗ ಮರೀದೆ ಇಂಟರ್ವ್ಯೂ ಕೊಡ್ಬೇಕು ಅಂತ. ಖಂಡಿತ.
ಆಸ್ ಅ ಸ್ಟಾರ್ ಆಗಿ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತೀವಿ. ಆ್ಯಂಡ್ ಕರಿಮನಿ ಕೂಡ ಹೀಗೆ ಸೂಪರ್ ಸಕ್ಸಸ್ ಆಗ್ತಾ ಇದೆ, ಮತ್ತಷ್ಟು ಯಶಸ್ಸು ಸಿಗಲಿ. ನಿಮ್ಮ ಪಾತ್ರ ಏನಿದೆ ಕರ್ಣ ಅನ್ನೋದು ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಕರಿಮನಿ ಧಾರಾವಾಹಿಯ ಕರ್ಣನ ಜೊತೆಗಿನ ಮಾತುಕತೆನ. ಆದಷ್ಟು ಬೇಗ ಅವರು ಬೆಳ್ಳಿತೆರೆ ಮೇಲೆ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಿಮ್ಮ ಆಶೀರ್ವಾದ ಕೂಡ ಇರಲಿ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.